ಟೈಮ್ 1 o'clock ಆಗಿದೆ. ಯಾರಿಗೂ ನಿದ್ದೆ ಬರ್ರೆ ಇದಕ್ಕೆ. ಬೆಂಗಳೂರು ಲೈಫ್ ಅಂದ್ರೆ ಇದೆ ಅನ್ನೋದು. 1 ಗಂಟೆ ಆಗಿದ್ದು ಟೀ ಕುಡಿಯಕ್ಕೆ ಹೋಗ್ತಾ ಇದೀವಿ. ಬಿಗ್ ಬಾಸ್ ಅಲ್ಲಿ ಕನ್ನಡದಲ್ಲಿ ಯಾರು ಗೆಲ್ಲೋದು? ಗಿಲ್ಲಿ ಬರ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಹತ್ರ ತಗ್ಲಾಕೊಂಡ್ವಿ. 2 ಗಂಟೆ ರಾತ್ರಿಯಲ್ಲಿ ದೇವಸ್ಥಾನದ ಪ್ರಸಾದ ತಿಂದಿದ್ವಿ. ಗೈಸ್ ಫಸ್ಟ್ ರೌಂಡ್ ಟೀ ನ್ಯಾಷನಲ್ ಕಾಲೇಜ್ ಹತ್ರ ಆಯ್ತು. A few moments later. ಗೈಸ್ 1 ಸೆಕೆಂಡ್ ಶಾಕ್ ಆಗ್ಬಿಟ್ಟೆ. ಅಲ್ಲಿ ಯಾರೋ ನಿಂತಿದ್ದಾರೇನೋ ಅನ್ಕೊಂಡ್ಬಿಟ್ಟೆ. ಟೀ ಸಿಗ್ಲಿಲ್ಲ ಅಂತ ಬಾಳೆ ತಿಂತಾ ಇದ್ದೀವಿ. ಹಲೋ ಭರತ್ ಮಾತಾಕಿ ಜೈ. ನೀರು ಅನ್ಕೊಂಡು ಪೆಟ್ರೋಲ್ ಕೊಟ್ಬಿಟ್ಟಿದ್ದ ಗೈಸ್ 1 o'clock ಅಲ್ಲಿ ನಾವು PG ಬಿಟ್ಟಿದ್ದು. 1:50 ಆಗಿದೆ. ಸೆಕೆಂಡ್ ಟೈಮ್ ಟೀ ಕುಡಿತಾ ಇದ್ದೀವಿ. ನೋಡಿ ಎಷ್ಟಾಗಿದೆ? 375 ರೌಂಡ್. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಟೈಮ್ 1 o'clock ಆಗಿದೆ. ಯಾರಿಗೂ ನಿದ್ದೆ ಬರ್ರೆ ಇದಕ್ಕೆ. ಬೆಂಗಳೂರು ಲೈಫ್ ಅಂದ್ರೆ ಇದೆ ಅನ್ನೋದು. 1 ಗಂಟೆ ಆಗಿದ್ದು ಟೀ ಕುಡಿಯಕ್ಕೆ ಹೋಗ್ತಾ ಇದ್ದೀವಿ. ರೋಡ್ ನೋಡಿದ್ರೆ ಫುಲ್ ಖಾಲಿ. ಹಬ್ಬದ ಸೀಸನ್ ಆಗಿರೋದ್ರಿಂದ ಕಬ್ಬು ಅದೆಲ್ಲ ತರ್ತಾ ಇದ್ದಾರೆ. ನೋಡಿ ಬೆಳೆಯ ಕಾಲೇಜ್ ಐತೆ, ಸಂಕ್ರಾಂತಿ ಐತಲ್ಲ, ನಾವಿಬ್ಬರು ಕಾಲೇಜ್ ಮುಗಿದು ಆರಾಮಾಗಿ ಡೈಲಿ ಎದ್ದೊಳಗೆ 12 ಗಂಟೆ ಆಗ್ತದೆ. ಏನು ಕೆಲಸ ಇಲ್ಲ, ಬರ್ಕೊಂಡು ಕೂತಿರೋನೆ ಇಬ್ಬರ್ಸ್ಕೊಂಡ್ ಬಂದಿದ್ದೀನಿ. 1 ಗಂಟೆ ಆಗಿದೆ. ಬೆಂಗಳೂರು ಲೈಫ್ ಅಂದ್ರೆ ಇದೆ ಗೈಸ್. ಕೆಲಸ ಇಲ್ಲ. ಅಸೈನ್ಮೆಂಟ್ ಕೊಟ್ಟಿದ್ ಫ್ರೆಂಡ್ಸ್ ಬರೆಯೋದಿತ್ತು ತುಂಬಾ. ಯಾಕಂದ್ರೆ ಎಚ್ಚರ ನಿದ್ದೆ ಬರ್ತಾ ಇತ್ತು. ಒಂದು ಟೀ ಕುಡಿದು ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ. ಅದೇ ಹಳ್ಳಿ ಕಡೆ ಇದ್ರೆ 1 ಗಂಟೆಲಿ ಎದ್ದು ಹೋಗಕ್ಕಾಗಲ್ಲ. ಮಿನಿಮಮ್ 10:30 11 ಗಂಟೆ ಲಾಸ್ಟ್ ಮೀಟರ್ ಬೇಕು ಯಾರ್ಯಾದ್ರು. 1 ಗಂಟೆ ನೈಟ್ ಅದು. ನೋಡಿ ಗೈಸ್ ರೋಡ್ ಫುಲ್ಲು ಖಾಲಿ ಇದೆ. ಮಾತ್ರ ಹೆವಿ ಕಿಕ್ಕು. ಬಟ್ ಕನ್ಫರ್ಮ್ ಇಲ್ಲ ಹೋದ್ರೆ ಟೀ ಕಾಫಿ ಸಿಗುತ್ತೋ ಇಲ್ಲೋ. ಬಟ್ ಒಳ್ಳೇದ್ ಮಾಡ್ತದ. ಎನಿ ಟೈಮ್ ಇರುತ್ತೆ 2 o'clock ಬರೋದು. ನೋಡೋಣ. ಬರ್ತೀನಿ ನಡಿ ಗುರು, ಅಲ್ಲಿಗೆ ಬರ್ತೀನಿ ನಡಿ. ಬ್ರೋ ಹೆಂಗಿದೆ ಬ್ರೋ ಫೀಲ್? 1 ಗಂಟೆಲಿ ಟೀ ಕುಡಿಯೋ ಗೊತ್ತಾಗಿರೋದಕ್ಕೆ. ಫಸ್ಟ್ ಟೈಮಾ? ಫಸ್ಟ್ ಟೈಮ್. ಮತ್ತೆ ನಿದ್ದೆ ಮಾಡೋದು ಎಷ್ಟೊತ್ತಿಗೆ ಬ್ರೋ? 2:30 3 ಗಂಟೆ. ಬೆಳಗ್ಗೆ ಕಾಲೇಜ್ ಇಲ್ಲ. ಬೆಳಗ್ಗೆ ಕಾಲೇಜ್ ಇಲ್ಲ ಫ್ರೆಂಡ್ಸ್. ಬರ್ದಿದ್ದೆ 3 ಎಕ್ಸಾಮ್. ಅವನು 3 ರಾತ್ರಿ 3 ಗಂಟೆ ಮಟ್ಟ ಓದ್ ಎಕ್ಸಾಮ್ ಬರ್ದವನು. ಬರೀದೇ 3 ಎಕ್ಸಾಮ್. ಪಕ್ಕ ಟಾಪರ್ ಆಗಿ ಮತ್ತೆ ನೋಡಿ ಫ್ರೆಂಡ್ಸ್, ಟಾಪರ್ ನಂದಕ್ಕೆ ಬರ್ತಾ ಇದೇನಂದ್ರೆ ಏನೋ ಇವನು ಟಾಪರ್ ಆಗಿ ಬರ್ತೀನಿ ಅಂತ ಬಂದದ್ದೆ MBAಗೆ. ಇವಾಗ ಪಾಸ್ ಆದ್ರೆ ಸಾಕು ಅಂತ ಕಾತ್ಕೊಂಡು. ಇವರು ನಾನು ಒಂದು ಕರೆಕ್ಟಾಗಿ ಹೇಳೋ ಲಾಸ್ಟ್ ವಿಡಿಯೋದಿಂದ ಹೇಳ್ತಾ ಇದ್ದೆ. BMS ಫುಲ್ ಫಾರ್ಮ್ मैं नहीं बताऊंगा. BMS ನಾರಾಯಣ್. BMS ಫುಲ್ ಫಾರ್ಮ್ BMS ನಾರಾಯಣ್. ಇವರು ನೀನು ಅದೇ ಕಾಲೇಜ್ ತಾನೆ? BM ಶ್ರೀನಿವಾಸಯ್ಯ. BM ಶ್ರೀನಿವಾಸಯ್ಯ. BM ಫುಲ್ ಫಾರ್ಮ್ ಏನು? S ಶ್ರೀನಿವಾಸಯ್ಯ. ಓಕೆ. ಭೀಮರಾವ್ ಏನ್ ಗೊತ್ತಿಲ್ಲ, ಶ್ರೀನಿವಾಸಯ್ಯ ಯಾರು ನಿನ್ಗೆ ಅಷ್ಟು ಮಾತ್ರ ಗೊತ್ತಿಲ್ಲಲ್ಲ. ಸುಮ್ಮನೆ ಕಾಲೇಜಿಗೆ ಟಾಪರ್. ಅವ್ರಿಗೆ ಕಾಲೇಜ್ ಹೆಸರು ಗೊತ್ತಿರ, ನಮ್ಗೆ ಎಲ್ಲ ಹೆಸರು ಗೊತ್ತಿರ್ತಾವ. ಯಾವ ಊರ್ಲ ನಿಂದು? ಯಾವ ಊರ್ ನಿಂದ? ನಮ್ ಧಾರವಾಡ. ಬರ್ತೀಯಾ? ಅಲ್ಲಿಂದ ಇಲ್ಲಿಗೆ ಬಂದಿರೋದಿಲ್ಲ. ಎಷ್ಟು ಓದ್ಲಿಕ್ಕೆ ಬಂದಿನ? ಯಾಕೆ ಕಾಲೇಜ್ ತೊಂದ್ರೆ ಮಾಡ್ತೀಯ? ಮನೇಲಿ ಗೊತ್ತ ಹೋಗ್ಲಿ. ಎಷ್ಟೊತ್ತಿನಲ್ಲಿ ಟೀ ಕುಡಿಯೋ ಗೊತ್ತಾರದಕ್ಕೆ Control. ಗೊತ್ತಾರ? ಫೋನ್ ಮಾಡೋದು ಯಾಕೇನು ನಿಮ್ಮ ಮನೇಲಿ ಗೊತ್ತಾರ? ಹೋಗ್ಲಿ ಟೀ ಕುಡಿಯೋದು ಗೊತ್ತಾರದಕ್ಕೆ. 1 ಗಂಟೆ ಟೀ ಕುಡಿಯೋದು ಗೊತ್ತಾರದಕ್ಕೆ. ಯಾರಕ್ಕೆ ಫೋನ್ ಮಾಡಿದ್ದ? ನಿಮ್ ಜೊತೆ ಸೇರ್ಕೊಂಡು ಹಾಳಾಗಿರೋದು. ಅದಕ್ಕೆ ಸ್ಟಾರ್ಟಿಂಗ್ ಬಂದ ಟಾಪರ್ ಇವಾಗ ನಿದ್ದೆ ಬರ್ತಾ ಇಲ್ಲ, ಟೀ ಕುಡಿಯೋಕೆ ಹೋಗ್ಬೇಕು ಅಂತ ಕರೆದ್ರೆ ಇಲ್ಲ ಬರಲ್ಲ ಅಂತ. ಕೆತ್ಬಂದಿ ನನ್ನ ಮಗ ನೀನು ಬರಲ್ಲ ಅಂದ್ರೆ ನಿನ್ ಡಿಸಿಷನ್ ನಂಗೆ ಇರ್ಬೇಕು. ಬರ್ಲೇಬೇಕಲ್ಲ. ಬರಬಾರ್ದಾಗಿತ್ತು ಅಂತ ಯಾರು ಹೇಳಿದ್ರು? 1 ಗಂಟೆಗೆ ಮನೇಲಿ ಮಾಡ್ಕೊಂಡು ನೋಡ್ಕೊಂಡು ಏನೋ ಗೈಸ್ ರೋಡ್ ಮಾತ್ರ ಫುಲ್ ಖಾಲಿ ಇದೆ. 1 ಗಂಟೆಯಲ್ಲಿ ಟೀ ಕುಡಿಯೋಕು ಕಿಕ್ಕೇ ಬೇರೆ. ಬನ್ನಿ ನೋಡೋಣ, ನಮ್ಮ ಲಕ್ಕಿದ್ರೆ ಸಿಗುತ್ತೆ. ನಮಗೇನೋ ತಿಂತಾರೆ, ಅವ್ರಿಗೇನೋ ತಿಂತೆ. ಯಾರು ಹಿಂದಿಯವ್ರು ಯಾರಿಲ್ಲ, ಎಲ್ಲ ಕನ್ನಡದವ್ರು ಇರೋದು. ಅಲ್ಲಾದ್ರು ಅವ್ರು ನೋಡ್ಬಿಟ್ಟು ನಾನು ಹಿಂದಿಯವ್ರು ಅನ್ಕೊಂಡು ಎಲ್ಲ ಸ್ಟೂಡೆಂಟ್ಸ್.
ನಾವು ತಮಿಳ್ನಾಡವ್ರೆ. ಏ ಇರ್ಲಿ ಬ್ರೋ. ಉನ್ನತ ಅನ್ನ ತಿಂತ ಇರೋದು ಸರಿ ಸರಿ ಬ್ರೋ. ಓಕೆ ಓಕೆ ಬ್ರೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದಿಲ್ಲ ಇವನು ಆಕಾಶ್ ಅಜಿತ್ ಯಾರಿದ್ರೆ ಹುಷಾರಾಗಿ ಹೋಗಿ ಬರ್ಲಿ. ಅವ್ರು ಹಿಂದಿಯವ್ರೆಲ್ಲ ನಮ್ಗೆ ಏನಾರ ಮಾಡ್ತಾವ್ರೆ, ಅದಕ್ಕೆ ನಾನು ಬಂದಿರೋ ಸಪರೇಟ್ ಆಗಿ. ಬಿಗ್ ಬಾಸ್ ಅಲ್ಲಿ ಕನ್ನಡದಲ್ಲಿ ಯಾರು ಗೆಲ್ಲೋದು? ಗಿಲ್ಲಿ ಅಷ್ಟೇ. ಎಲ್ಲರೂ ಗಿಲ್ಲಿ ಮಾಡಿದ್ರೆ ಫನ್ನು, ಗಿಲ್ಲಿ ಮಾಡಿದ್ರೆ ಫನ್ನು. ನಾವು ಮಾಡ್ತೀವಿ ಜಾಲಿ. ಇವಾಗ ಜಾಲಿ ಬ್ರೋ. ಈ ಸಲ ಸೀಸನ್ 12 ಬಿಗ್ ಬಾಸ್ ಅಲ್ಲಿ ಯಾರು ವೋಟ್ ಮಾಡ್ತಾರ ನೀವು? ಗಿಲ್ಲಿ ವೋಟ್ ಫಾರ್ ಗಿಲ್ಲಿ. ಇವಾಗ ಜಾಲಿ ಫನ್ ಮಾಡೋದು. ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಗಿಲ್ಲಿಗೆ ವೋಟ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಗೈಸ್, ತಮಿಳ್ನಾಡಲ್ಲೂ ನಮ್ ಗಿಲ್ಲಿ ಹವ ಇದೆ. ಇವಾಗ ಇಷ್ಟೊತ್ತು ನಮ್ಗೆ ಸಿಕ್ಕಿದ್ರಲ್ಲ ಹುಡುಗರು, ಅವರು ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಸೀಸನ್ 12 ಬಿಗ್ ಬಾಸ್ ವಿನ್ನರ್ ಗಿಲ್ಲಿ. ನೀನೆಲ್ಲ ಆ ಥರ ರೀಸನ್ಸ್ ಹೇಳ್ಬಾರ್ದು. ನೀನ್ ಏನಿದ್ರು ಅಲ್ಲೋಗಿ ತಗೊಂಡು ಪಿಜಿಯಲ್ಲಿ ತಿನ್ಕೊಂಡು ಅಲ್ಲೇ ಇರಬೇಕು. ನೀನ್ ಆಚೆ ಬಂದ್ರೆ ಇದೆಲ್ಲ ಆಗಲ್ಲ. ಸ್ಟೇಷನ್ ನೋಡಿ ಕುತ್ಕೊಳ್ಳಿ, ಮೇಡಮ್ ಬರ್ತಾರೆ ಬೆಳಗ್ಗೆ, ಏನೋ ಮಾತಾಡ್ಕೊಂಡು ಹೋಗಿ. ನಡೀತಾರೋ ಮ್ಯಾಟ್ರ್ ಅಲ್ಲಿ ನಾವು ಮಿಂಗಲ್ ಆಗಿದೀವಿ. 1 ಇಯರ್ ಬ್ಯಾಕ್ ಲೋಕಲ್ ಅವರು ಇದ್ರು, ಓದ್ತಾ ಇದ್ವಿ. ಸೊ ಟೀ ಕುಡಿಯಕ್ ಹೋಗ್ಬೇಕು ಅಂತ ಗಾಡಿ ಮೇಲೆ 3 ರೈಡ್ ಹೋಗಿದ್ದು. ಸರ್ ಅವ್ರು ಬಟ್ ನಾವು ಈ ರೂಟಲ್ಲಿ ಹೋಗ್ತಾ ಇದೀವಿ, ಅಂದ್ರೆ ಮೇನ್ ರೂಟಲ್ಲಿ ಹೋಗಿದ್ದೆ ಮೊನ್ನೆ. ಮೇನ್ ರೂಟಲ್ಲಿ ಹೋಗಿದ್ದು. ಆ ರೂಟಲ್ಲಿ ಹೋಗಿ ಕುಡ್ಕೊಂಡು ಬರ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಹತ್ರ ತಗ್ಲಾಕೊಂಡ್ವಿ. 2 ಗಂಟೆ ರಾತ್ರಿಯಲ್ಲಿ ದೇವಸ್ಥಾನದ ಪ್ರಸಾದ ತಿಂದಿದ್ವಿ. ಬಂದ್ಬಿಟ್ಟು ನೋಡಿ ಅದ್ರಲ್ಲಿ ಇವನ್ ಕ್ಯಾರೆಕ್ಟರ್ ಒಂದು. ನಮ್ಮಿಂದ ಏನಾಗಲ್ಲ, ಸುಮ್ಮನೆ ದಿನ ಕುತ್ಕೊಂಡ್ ಬರ್ಬೇಕು. ಬಟ್ ಬೆಂಗಳೂರು ಎಕ್ಸ್ಪೀರಿಯನ್ಸ್ ಮಾತ್ರ ನೈಟ್ ಟೈಮು ಮಸ್ತ್ ಆಗಿದೆ. ಊರಾದ್ರಿದ್ರೆ ಇಷ್ಟು ಎಂಜಾಯ್ಮೆಂಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಬೆಂಗಳೂರಲ್ಲಿದ್ದರೂ ಫುಲ್ ಹಾಳಾಗ್ಬಿಡ್ತೀವಿ. ಊರಲ್ಲಿ 1 ಗಂಟೆಗೆ ಮನೆಯಲ್ಲಿ ಇದ್ರೆ ಮೆಟ್ಲೆ ಹೊಡಿತಾರೆ ಫ್ರೆಂಡ್ಸ್. ರಾತ್ರಿ ಮಲಗದೆ 3 ಗಂಟೆ 4 ಗಂಟೆ ಆಗುತ್ತೆ. ಎಂಜಾಯ್, ಫುಲ್ ಎಂಜಾಯ್. ಲೈಫಲ್ಲಿ ಯಾವ್ದು ಟೆನ್ಷನ್ ಇಟ್ಕೋಬಾರ್ದು, ಜಾಲಿ. ನಾವೇ ಮಾಡೋದು 2 ಥಿಂಗ್ಸ್, ಒಂದು ತಿನ್ನೋದು, ಒಂದು ಮಲಗೋದು. ಎಂಜಾಯ್. ಎಂಜಾಯ್, ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ. ಇನ್ನೊಂದು ಮಾತ್ರ ಕಂಪಲ್ಸರಿ, ಇವ್ನು ಮಾತ್ರ ಬಿಗ್ ಬಾಸ್ ಕಂಪಲ್ಸರಿ ನೋಡ್ತಾನೆ. ಅದೇನ್ ಮಾಡ್ತಾನೆ ಗೊತ್ತಿಲ್ಲ. ಗಿಲ್ಲಿನ ಗೆಲ್ಸ್ಬೇಕಲ್ಲ, ಅದಕ್ಕೆ ಅಭಿಮಾನಿಗಳು ಜಾಸ್ತಿ ಜನ ಆಗ್ಬಿಟ್ಟವ್ರೆ, ನಾಯಿಗಳು. ಯಾವಾಗ ಅಟ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ. ನೀನ್ ಭಯ ಪಡ್ಬೇಡ ಬ್ರೋ, ಏನೂ ಆಗಲ್ಲ. ಫಸ್ಟ್ ಟೈಮ್ ಬಂದಿದ್ದೆ ಹೊರಗಡೆ. ಧಾರವಾಡ ಬೇರೆ, ಬೆಂಗಳೂರು ಬೇರೆ. ಇಲ್ಲ ಅಡ್ಡಾಡಿಲ್ಲ ಫಸ್ಟ್ ಟೈಮ್. ನಾ ಹೋಗ್ಯಾಡು, ನಾ ಎಷ್ಟು ಅಡ್ಡಾಡು. ಓಹೋ ನೋಡಲ್ಲ, ಅವ್ನ್ ಕೇಳೋ ರಾಜ ಅದ್ದಾಡಿರೋದು ಅವ್ನ. ಧಾರವಾಡ ಬೇರೆ, ಬೆಂಗಳೂರೇ ಬೇರೆ. ಧಾರವಾಡದ ಅರ್ಧ ಅಲ್ಲ, ಇಡೀ ಅರ್ಧ ಬೆಂಗಳೂರು ಆಳ್ಬಿಟ್ಟವನು. ಆಯ್ತು, ಧಾರವಾಡದಲ್ಲಿ ನಿನ್ನ ಸ್ಟೇಷನ್ ಹಾಕಿದ್ರೆ ಯಾವನೋ ಒಬ್ಬನು ಬಿಡಿಸ್ತಾನೆ. ಯಾವನ್ ಗೊತ್ತು ನಿಮ್ಗೆ? ಯಾವನ 2 ಬಿಟ್ರೆ ಸೈಲೆಂಟ್ ಮಲ್ಕೊಂಡ್ಬಿಡ್ತೀವಿ ಅಲ್ಲೇ. ಬ್ರೋ, ವಾಟ್ ಇಸ್ ಯುವರ್ ಆನ್ಸರ್ ಬ್ರೋ? ನೋ ಕಮೆಂಟ್ಸ್. No comments. No comments. ಪೊಲೀಸ್ ಸುಮ್ಬಿಡ್ತೀವಿ, ಬೇರೆ ಕುಂಡಿಡ್ತೀವಿ. ಅವರೇ ಹಿಡಿಯೋದು ಇವಾಗ, ಬೇರೆ ಯಾರು ಹಿಡಿಯಲ್ಲ. ನೋ ಕಮೆಂಟ್ಸ್. ಸಾರಿ ಗೈಸ್, ಇದೊಂದು ಟಾಪಿಕ್ ಅಲ್ಲಿ ಸೈಲೆಂಟ್ ಆಗಬೇಕಾಗುತ್ತೆ. ಯಾಕಂದ್ರೆ ಬೆಂಗಳೂರು ಪೊಲೀಸ್ ಇಟ್ ಇಸ್ ವೆರಿ ಡೇಂಜರಸ್. ಐ ವಿಲ್ ಸಿ ನಿಯರ್ ಬನಶಂಕರಿ, ನಾಟ್ ಬಸವನಗುಡಿ ಟೆಂಪಲ್. ಐ ವಿಲ್ ಸಿ ಪೊಲೀಸ್ ಹೌ ಡೇಂಜರಸ್ ಅಲ್ಲ ಅದು. ಅವ್ರು ಮಾಡ್ತಾರೋ ರೂಲ್ಸ್ ನ ಫಾಲೋ ಮಾಡ್ತಾರೆ, ಇನ್ನೇನಿಲ್ಲ. ಸೊ ನೀನು ರೂಲ್ಸ್ ನ ಬ್ರೇಕ್ ಮಾಡಬಾರ್ದು. ಸೊ ಅವರು ಬ್ರೇಕ್ ಮಾಡಕ್ ಬಿಡಲ್ಲ. ಸೊ ತಗ್ಲಾಕೊಂಡ್ರೆ ನಿನ್ನ ಬಿಡಲ್ಲ ಅವರು. ಎಸ್, ಐ ಆಮ್ ಸಾರಿ ಗೈಸ್, ಪ್ಲೀಸ್ ಐ ಆಮ್ ನಾಟ್ ರಿಪೀಟಿಂಗ್ ದಿಸ್. ಇಂಗ್ಲಿಷ್ ಮಾತಾಡೋಣ ಈಗ. ಗೈಸ್, ಇಷ್ಟೊತ್ತಿನಲ್ಲಿ ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಯಾರ್ಯಾರು ಸಿಕ್ಕಿ ಮಾತಾಡ್ಕೊಂಡು ಎದ್ದೋತಾ ಇದೀವಿ. ಅಲ್ಲಿ ಟೀನೇ ಸಿಗಬಾರ್ದು, ಇನ್ನೂ ಮಸ್ತ್ ಇರ್ತದೆ. ನನ್ನ ಕಿವಿಗೆ ಸಿಕ್ಕಾಕೊಡ, ಕಿತ್ತಿ ಸಾಕು ಹೋಗ. 1.5 ಕಿಲೋಮೀಟರ್ ಬಂದಿದ್ದೀವಿ. ಎಷ್ಟಾಗುತ್ತೆ ಫ್ರೆಂಡ್ಸ್? 1.5 ಆಯ್ತಾನ? 2 ಕಿಲೋಮೀಟರ್ ನಿಯರ್, 1.25 ಕಿಲೋಮೀಟರ್ ಬರೋದು. ಗೈಸ್, ನಾನು ಇವಾಗ ಪ್ಲಾನ್ ಹಾಕಿರೋದು ನ್ಯಾಷನಲ್ ಕಾಲೇಜ್ ಹತ್ರ ಹೋಗೋಣ ಅಂತ. ನ್ಯಾಷನಲ್ ಕಾಲೇಜ್ ಅಂದ್ರೆ ಅಲ್ಲಿ ಬ್ರಿಡ್ಜ್ ಕೆಳಗಡೆ ಸೊ ಇಟ್ಟಿರ್ತಾರೆ 2 o'clock ಅಂತ ಒಂದು ಐಡಿಯಾದ ಮೇಲೆ ಹೋಗ್ತಾ ಇದೀವಿ. ಸೊ ಅಲ್ಲಿಲ್ಲ ಅಂದರೆ ಅಟ್ಲೀಸ್ಟ್ ಒಳಗಡೆ ಗಾಂಧಿ ಬಜಾರಲ್ಲಿ ಬಂದರೆ ಟೀ ಸಿಗುತ್ತೆ, ಕನ್ಫರ್ಮ್ ಆಗಿ ಸಿಗುತ್ತೆ ಟೀ ಅಲ್ಲಿ. ಈ ಮುಂದೆ ಹೋಗ್ಬಿಟ್ರೆ ಇದು ಸಿಗುತ್ತೆ. ಏನು ಸಿಗುತ್ತೆ ಇಲ್ಲಿ? ಇದೇ ಗಾಂಧಿ ಬಜಾರ್ ಎಂಟ್ರೆನ್ಸ್. ಇಲ್ಲಿಗೆ ಬಂದಾಗಿಂದ ಪ್ಲಾನ್ ಆಗ್ತಾ ಇದ್ದೆ ಈ ಕಡೆ ರೂಟಲ್ಲಿ ಓಡಾಡ್ಬೇಕಾದ್ರೆ. ಒಂದು ದಿವಸನೂ ಹೋಗೋಕ್ಕಾಗಲಿಲ್ಲ, ಇಲ್ಲೆಲ್ಲೋ ಹೋಗ್ಬಿಟ್ಟು ಬಂದ್ಬಿಟ್ಟು.
ಇದೇನು ಜೋಗ್ ಫಾಲ್ಸ್ ಅಂತ? ಜೋಗ್ ಫಾಲ್ಸ್ ಅಲ್ವಾ, ಬ್ರಿಡ್ಜ್ ಅದು. ಅಲ್ಲ, ಟೀ ಕುಡಿಯೋಕೆ ಹೋಗೋಣ ಬಾ ಅಂದ್ರೆ ಇದು ಸ್ವಿಗ್ಗಿಯಲ್ಲಿ ಬುಕ್ ಮಾಡು ಅಂತಾನೆ. ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸೋ ಟೀಗೆ 10 ಜನ ಟೀ ಕುಡ್ಬೋದು ಅಲ್ಲಿ. ನಮ್ಮ ಮನೇಲಿ ಅಷ್ಟು ದುಡ್ಡು ಕೊಟ್ಟಿಲ್ಲಪ್ಪ ಟೀ ಕುಡಿಯೋಕ್ಕೆ, ಬರೀ 15 ರೂಪಾಯಿ ಅಷ್ಟೇ ಕೊಟ್ಟರು ಟೀ ಕುಡಿ ಅಂತ. ಇದ್ದು ಮಲ್ಕೊಂಬೇಕು. ನಮ್ಗೆ ನಿದ್ದೆ ಬರಲ್ಲ, ಅದಕ್ಕೆ ಟೀ ಕುಡಿಯೋಕೆ ಹೋಗೋದು. ಟೀ ಅನ್ಕೊಂಡೆ ನೀರು ಕುಡಿದ್ಬಿಟ್ಟು ಮಲ್ಕೊಂಬೇಕು. ಬಿಸಿ ಬಿಸಿ ಟೀ ಬೇಕು. ಟೀಗೆ ನೀರಿಗೆ ವ್ಯತ್ಯಾಸ ಇದೆ ಬ್ರೋ. ಅಂಗಡಿ ಹೋಗಿ 200 ರೂಪಾಯಿ ನೋಡ್ತಿದ್ದೆ, 500 ರೂಪಾಯಿ ತಗೊಂಡೋಗಿ ತೋರ ಕೊಡ್ದಿತ್ತು, ಮೆಟ್ಲು ಹಿಡ್ತಾನ ನೀರಂತ ಗೈಸ್ ನೋಡಿ, ಡೇ ಟೈಮ್ ಅಲ್ಲ ಎಷ್ಟು ಟ್ರಾಫಿಕ್ ಇರುತ್ತೆ ಈ ರೋಡ್ಗಳು. ಈಗ ನೋಡಿದ್ರೆ ನೈಟ್ 1 o'clock ಆಗಿದೆ, ಫುಲ್ ಖಾಲಿ. ಸೊ ಇದಕ್ಕೆ ಅನ್ನೋದು ಬೆಂಗಳೂರು ಲೈಫ್. ಯಾವುದೋ ಅಪರೂಪಕ್ಕೂ ನನ್ನ ಗಾಡಿ ಓಡಾಡುತ್ತೆ ನೋಡಿ, ಎಷ್ಟು ಖಾಲಿ ಇದೆ. ಇದು ಬಸವನಗುಡಿ ಏರಿಯಾ ಫುಲ್ ಖಾಲಿ ಇದೆ ಗೈಸ್. ಸೊ ನೋಡಿ, ಇದನ್ನೇ ಬೆಂಗಳೂರು ಲೈಫ್ ಅನ್ನೋದು. ಯಾವ ಟೈಮಲ್ಲಿ ಹೆಂಗಿರುತ್ತೆ ಹೇಳೋಕ್ಕಾಗಲ್ಲ. ಎಷ್ಟೇ ಚಳಿ ಆಗಲಿ, ಒಂದು ಟೀ ಕುಡಿಬೇಕು ಅಂದರೆ 1.5-2 ಕಿಲೋಮೀಟ್ರ್ ನಡ್ಕೊಂಡು ಬರ್ತೀವಲ್ಲ, ಅದು 1 ಗಂಟೆ ರಾತ್ರಿಯಲ್ಲಿ. ಅದೇ ಕ್ರೇಜ್ ಅನ್ನೋದು, ಅಲ್ಟಿಮೇಟ್ ಆಗಿರುತ್ತೆ ಫೀಲ್ ಮಾತ್ರ. ಅದು ಇನ್ನೂ ಬಾಯ್ಸ್ ಜೊತೆಲಿ ಬಿಡ್ತೀವಲ್ಲ, ಟೀಮ್ ಫುಲ್ ಕಾಮಿಡಿ. ಅವ್ನು ಸೆಂಟ್ರಲ್ಲಿ ಇರೋಂಗೆ ಮಾತ್ರ ಹೆವಿ ನಿದ್ದೆ ಹಿಡಿತಾ ಇರ್ತದೆ, ಆದರೂ ಆ್ಯಕ್ಟಿಂಗ್ ಮಾಡ್ತಾನೆ ಅವನು. ಇವ್ನು ನೋಡಿದ್ರೆ ಯಾರು ಇಷ್ಟೊತ್ತಿನಲ್ಲಿ ಫೋನ್ ಕಾಲು. ಹೊಯ್ ನಾ ಯಾವಾಗಲೂ 11 ನಂಬರ್ ಕಾಲ್ ಮಾಡ್ತಿದ್ದೆ. 11 ನಂಬರ್ ಇಲ್ಲ, ಲಾಗರು. ಈಗ ಮಾತಾಡ್ತೀನಿ ನೋಡಿ ಇವನ ಹತ್ರ. ಯಾರು 11 ಕಾಲು. ಗೈಸ್, ಏನು ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡ್ರಿ, ಇವ್ರದ್ದು ಉತ್ತರ ಕರ್ನಾಟಕದ ಭಾಷೆ, ಸೊ ಅದಕ್ಕೆ ಅವ್ರ ಲ್ಯಾಂಗ್ವೇಜ್ ಗೊತ್ತಲ್ಲ. ಗೈಸ್, ಸ್ವಲ್ಪ ಡಿಸಪಾಯಿಂಟ್ ಆಗ್ತೈತೆ, ಅಲ್ಲಿ ಏನೂ ಇಲ್ಲ ಅನ್ನೋ ಕಾಣಿಸ್ತಾ ಐತೆ. ನೋಡೋಣ. ನೋಡಿ, ಅಲ್ಲೇ ವಿತಿನ್ 200 meters ಇಲ್ಲಿ ಸಿಗುತ್ತೆ ಅಲ್ಲೇ, ಬಟ್ ಏನು ಇಲ್ಲ ಅಂತ ಥಿಂಕಿಂಗ್ ಗೈಸ್. ಸೊ 1.5 ಕಿಲೋಮೀಟರ್ ನಡ್ಕೊಂಬಂದ್ರು ಏನು ಸಿಗ್ಲಿಲ್ಲ ಅಂದ್ರೆ ಹೆವಿ ಡಿಸಪಾಯಿಂಟೆಡ್ ಆಗುತ್ತೆ. ಓ, ಪೊಲೀಸ್ ಹಾರನ್ ಕೇಳಿಸಿದೆ ಗೈಸ್. ಗೈಸ್, ವೆರಿ ಡಿಸಪಾಯಿಂಟೆಡ್. ಟೀ ಶಾಪ್ ಇಲ್ಲ. Emotional damage. ಗಾಂಧಿ ಬಜಾರ್ ಹಿಂಗೆ ಹೋಗ್ಬಿಡೋಣ. ಹಾಂ, ಇನ್ನಷ್ಟೇ ನೋಡಿ ಗೈಸ್, ಇದೇ ನ್ಯಾಷನಲ್ ಕಾಲೇಜ್. ಸೊ ಇಲ್ಲಿ ಮಿನಿಮಮ್ ಅಂದರೆ 12 o'clock 1 o'clockವರೆಗೂ ನಿಮ್ಗೆ ಫುಡ್ ಸಿಗುತ್ತೆ. ಸೊ ಇವತ್ತು ಫುಲ್ ಡಿಸಪಾಯಿಂಟೆಡ್, ಏನೂ ಇಲ್ಲ. ಬನ್ನಿ ನೋಡೋಣ, ಗಾಂಧಿ ಬಜಾರ್ ಒಳಗಡೆ ಹೋಗೋಣ. ಗೈಸ್, ಅಂತೂ ಇಂತೂ ಒಂದು ಟೀ ಶಾಪ್ ಇದೆ ಇಲ್ಲಿ. ಗೈಸ್, ಫಸ್ಟ್ ರೌಂಡ್ ಟೀ ನ್ಯಾಷನಲ್ ಕಾಲೇಜ್ ಹತ್ರ ಆಯಿತು. ಎಷ್ಟೆಲ್ಲ ಕುಡಿತೀಯ ಟೀ? ಇಲ್ಲ, ಇವತ್ತು ನೈಟ್ ರೌಂಡ್ಸ್ ಬಂದಿರೋದಕ್ಕೋಸ್ಕರ ಕುಡಿಲೇಬೇಕು. ಸೊ ಗೈಸ್, ಏನೋ ಕಂಪ್ಲೇಂಟ್ ಆಗಿರೋದಕ್ಕೋಸ್ಕರ ಊಟ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ 2 ಗಂಟೆಯಲ್ಲಿ ಸಿಗೋದು ಕಷ್ಟನೇ. 1:30 ಆಗಿದೆ, ಬಟ್ ತಿಂದಿದ್ದೀವಿ. 1:30 ಊಟ ತಿಂದಿದ್ದೀವಿ ನಾವು ಇದೇ ಸ್ಪಾಟಲ್ಲಿ. ಬಟ್ ಇವತ್ತಿಲ್ಲ. ಬಟ್ ಆಲ್ರೆಡಿ 1 ರೌಂಡ್ ಟೀ ಆಯಿತು. ಸೊ ನಿದ್ದೆ ಲೈಟಾಗಿ ಎಳೆಯೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು ನನಗೆ. ಬ್ರೋ, 1 ರೌಂಡ್ ಟೀ ಸಾಕ, ಇನ್ನೊಂದು ರೌಂಡ್ ಟೀ ಬೇಕಾ? ಇನ್ನೊಂದು ರೌಂಡಿಗೆ ಹೋಗೋಣ ಬನ್ನಿ. ಇವನು ಬೆಳೆಯ ಕಾಲೇಜ್ ಇಲ್ಲ, ಬ್ರೋ, ಅವನು ಅದಕ್ಕೆ ಇಷ್ಟು ಆರಾಮಾಗಿದ್ದಾರೆ. ಸಲ ಟೀ ಕುಡಿದ್ರು ಕೂಡ ಹೆಂಗೆ ಎಲ್ಲ ಕುಡಿದು ಅನ್ಸುತ್ತೆ ಅವ್ರಿಗೆ. ಟೀ ಇಸ್ ಜಸ್ಟ್ ಸ್ಟ್ರಾಂಗ್. 2 ಗಂಟೆ ರಾತ್ರಿಯಲ್ಲಿ ಅದೇ ಕುಡಿಬೇಕು ಬ್ರೋ. ಕಂಡು ಹೇಳ್ತಾವೆ ಬಾಬಾ. ಇವನ್ ಕ್ಯಾಬ್ ಬುಕ್ ಮಾಡಿದ್ರೆ ಈಗ ಅಕ್ಕ ಈಗ ಹೋಗ್ತಾನ ರೂಮ್ ಮಕ್ಕೊಂಡ್ಬಿಡ್ತಾನೆ. ಆಟ್ರಿ ನಿಮ್ಮ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಮಾಡೋಕೆ ಪಿ ಜಿ ಹತ್ರಗೆ ಗಾಡಿ ಮಾಡಿ ಹೋಗ್ತೀನಿ. ಗಾಡಿ ಇಷ್ಟೊತ್ತಲ್ಲಿ ಯಾವುದು ಸಿಗಲ್ಲ, ಓಡೋಡಿ ಹೋಗ್ಬೇಕು. ಆಟೋ ನೋಡು, ಆ ನಾಯಿಗಳು ಎಷ್ಟು ಪೀಸಾಗಿ ಮಲ್ಗವೆ. ನೀನ್ ಹಂಗ್ ಮಲ್ಗೋ. ನಮ್ ಡಬಲ್ ಡಿಗ್ರಿ ಹೋಲ್ಡರ್ ಬ್ರೋ. ಇನ್ನ ರಿಸಲ್ಟ್ ಬಂದಿಲ್ಲ. ಡಬಲ್ ಡಿಗ್ರಿ ಮುಗಿತೆ. ನೀನ್ ಹೆಂಗ್ ಹೇಳ್ದೆ ಐಡೆಂಟಿಟಿ ಅಂತ, ಹಂಗೆ ನನಗೆ ಕಾನ್ಫಿಡೆನ್ಸ್ ಇದೆ. ಕಾನ್ಫಿಡೆನ್ಸ್ ಹೆಂಗೆ ಬ್ರೋ? ಕಾನ್ಫಿಡೆನ್ಸ್ ಫೇಲ್ ಆಗ್ಬಿಟ್ರೆ ಚಾನ್ಸೇ ಇಲ್ಲ. ಫೇಲ್ ಆಗ್ಬಿಟ್ರೆ ಚಾನ್ಸೇ ಇಲ್ಲ. ಅವ್ರಿಗೆ MBA ಮುಗಿಸೋ ಡಿಗ್ರಿ ಮುಗಿಸ್ತೀವಿ. ಡಿಗ್ರಿ ಮುಗಿಸಿದಾದ್ಮೇಲೆ MBA ಮುಗಿಸ್ಬೇಕು ಅಂತ ಬರ್ತೀವಿ.
ಮುಗಿಸಿ ಒಂದು ತಿಂಗಳ ಮೇಲೆ ಆಯಿತು, ಬಟ್ ಇನ್ನೂ ರಿಸಲ್ಟ್ ಬಂದಿಲ್ಲ 4th ಸೆಮ್ಮು. ಕೆಲಸಕ್ಕೆ ಅನ್ನೋದು ಪರದಾಡಬೇಕು. ಸೊ ಹೀಗೆ ಆಡಬೇಕಲ್ಲ, ನಾಯಿ ಥರ ಅಲ್ದಾಡಬೇಕು. ಎಸ್ ಬ್ರೋ, ಏನು ಮಾಡೋಕ್ಕಾಗಲ್ಲ, ಬೆಂಗಳೂರು ಲೈಫ್ ಇರೋದು ಅದಕ್ಕೆ. ಸೊ ಕೆಲಸ ಸಿಕ್ಕಿದ ಕೆಲಸದ ಮೇಲೆ ಹೊರಟೋಗ್ಬಿಡಿ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಏನು ಅಂದರೆ ಅಷ್ಟು ಲಕ್ಷ ಕಟ್ಟಿರ್ತೀವಲ್ಲ, ಸೊ ಅದಕ್ಕೆ ಅಟ್ಲೀಸ್ಟ್ ಅಷ್ಟು ಲಕ್ಷ ಕಟ್ಟಿರೋದಕ್ಕಾದರೂ ಒಂದು ಲೆವೆಲ್ಗಾದರೂ ಒಂದು ಕೆಲಸ ಬೇಕಲ್ವ. 10,000 to 15,000 ಕೆಲಸಕ್ಕೆ ಅಂದರೆ ಯಾರು ಹೋಗ್ತಾರೆ? ಈಗ ವೇ ಟು ಗಾಂಧಿ ಬಜಾರ್. ಸೊ ಇಲ್ಲಿ ಟೀ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ನೋಡಿ ರೋಡ್ ಫುಲ್ಲು ಎಂಟಿ. ಈ ಥರ ಇರ್ಬೇಕು ಲೈಫ್. ಬನ್ನಿ ನೋಡೋಣ ಸಿಗುತ್ತೋ ಇಲ್ಲೋ. ನಿಮ್ಮ ಕಾಲೇಜ್ ಹತ್ರ ಹೋಗ್ತಾ ಇದ್ದೀವಿ ಬ್ರೋ. 2 ಗಂಟೆ ರಾತ್ರಿಯಲ್ಲಿ ನಿಮ್ಮ ಕಾಲೇಜ್ ಹತ್ರ ಇರ್ತೀವಿ. ಒಳಗಡೆ ನಾನು ಪರ್ಮಿಷನ್ ಕೊಡ್ತೀರಾ? ನಮಗೆ ಪರ್ಮಿಷನ್ ಕೊಡೋ ಡೌಟ್, ನಿಮ್ಗೆ ಬ್ರೋ. ಡೇ ಟೈಮ್ ಬಂದ್ರೆ ಯಾವ್ದಾದ್ರು ಪೀಸ್ ಸಿಗುತ್ತೆ, ಇಲ್ಲ ಈಗ ಬಂದ್ರೆ ಯಾವ ಪೀಸ್ ಸಿಗಲ್ಲ. ಫುಲ್ ಮೈಂಡ್ ಫ್ರೆಶ್ ಆಗುತ್ತೆ. तू समझा? ಅದಕ್ಕೆ ನೈಟ್ ಟೈಮ್ ಬಂದಿರೋದು, ಮೈಂಡ್ ರಿಫ್ರೆಶ್ ಆಗಲಿ ಅಂತ. ನೈಟ್ ಅಲ್ಲ ಇದು. ಇವತ್ತು ಡೇಟ್ ಎಷ್ಟು? ಇವತ್ತಾ? ಹಾಂ, ಈಗ 14 ಇರ್ಬೋದು. ಅದಕ್ಕೆ ಹೇಳೋದು ಕಾಲೇಜ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಡೇಟ್ 14 ಬ್ರೋ ಇವತ್ತು. ಇಲ್ಲ ಗೈಸ್ ಪ್ಲೀಸ್ ವೋಟ್ ಬ್ರೋ. ಗೈಸ್ ಪ್ಲೀಸ್ ವೋಟ್. ನೋಡ್ಕೊ. ಆಲ್ರೆಡಿ ವೋಟ್ ಮಾಡಿದೀವಿ ಬ್ರೋ. 13 ಬ್ರೋ. 13 ಡೇಟ್ ಗೊತ್ತಿಲ್ಲ. 12 ಡೇಟ್. 13 ನೈಟ್ 12 ಮೇಲೆ ಆಗಿದೆ. ನಮ್ಗೆ ಯಾಕೆ ಗೊತ್ತಾ ಡೇಟ್ ಕನ್ಫ್ಯೂಸ್ ಆಗಿದ್ದು ಹಾಂ, ಅಂದ್ರೆ ಬಿಗ್ ಬಾಸ್ ಮನೇಲಿ ಅವ್ರಿಗೆ ಹೆಂಗಿರತ್ತೆ ಓ ಅದೇ ಸಿಚುವೇಶನ್ ನಮಗ್ ಬಂದ್ಬಿಟ್ಟೈತೆ. ನಾವು ಪೀಚಲ್ಲೇ ಬರೀ ನೀರಿನಲ್ಲೇ ಬೀಳೋದಾಗಿದೆ. 11 ಸೀಸನು. ಬಟ್ ನಾನು ಇಲ್ಲಿ ಬಂದು 2 ವರ್ಷ ಆಗೈತೆ. 2 ವರ್ಷದಿಂದ ಬಿಗ್ ಬಾಸ್ ನೋಡಿರೋದು ಇದೇ ಇತಿಹಾಸದಲ್ಲಿ ಗೊತ್ತಿಲ್ಲ, ಅವ್ನು ನೋಡೇ ಇಲ್ಲ. ಈ ಸೀಸನ್ ಮಾತ್ರ ಪಕ್ಕಾ ಟೈಮಿಂಗ್ಸ್. ಬೆಳಗ್ಗೆನ ಸಂಜೆವರೆಗೂ ಲೈವ್ ಬೇಕಾದ್ರೆ ಇಟ್ಕೊಂಡು ನೋಡ್ಬಿಡ್ತಾರೆ. ಖಾಲಿಯಾಗಿ ಈ ಸೀಸನ್ ಅಷ್ಟು ಯಾರ ಪರವಾಗಿ ನೋಡ್ತೀರಾ? ಹಾಂ, ಯಾರು ಇಷ್ಟ? ಗಿಲ್ಲಿ ಲೇಡಿ ಇದರಲ್ಲಿ ಯಾರು ಇಷ್ಟ? ಲೇಡಿ ಅಂದ್ರೆ ಅಶ್ವಿನಿ, ಲೇಡಿ ಡಾನ್ ತರ. ರೌಡಿ ಬ್ರೋ. ಬ್ರೋ ನಿಮಗೆ ಬಾಯ್ಸ್ ಅಲ್ಲಿ ಯಾರಿಷ್ಟ? ವಿರಾಟ್ ಕೊಹ್ಲಿ ಅನ್ಲೇ. ವಿರಾಟ್ ಕೊಹ್ಲಿ ಅನ್ಲಿ. ಒಂದ್ ಸೆಕೆಂಡ್ ಶಾಕ್ ಆಗ್ಬಿಟ್ಟೆ. ಅಲ್ಲಿ ಯಾರೋ ನಿಂತಿದ್ದಾರೇನೋ ಅನ್ಕೊಂಬಿಟ್ಟೆ. ಜೀವನ ಅರ್ಧ ಊರ್ ಬಾಗ್ಲಾಗ್ಲಿ, ಎಂಜಾಯ್ಮೆಂಟ್ ಮಾತ್ರ ಇರ್ಲಿ. ವಾಪಸ್ ಬರಲ್ಲ ಜೀವನ. ನಮ್ಮನ್ನ ಕಾಲೇಜ್ ನಾಟ್ ಎಲಿಜಿಬಲ್ ಮಾಡಿದ್ರೆ ನಡೆಯುತ್ತೆ. ಕಾಲೇಜ್ ಇನ್ನೊಂದು ತಿರ್ಗಾ ಎಕ್ಸಾಮ್ ಬರೀಬೋದು ಫ್ರೆಂಡ್ಸ್. ಹೌದಿಲ್ಲ, ಕಾಲೇಜ್ ಇನ್ನೊಮ್ಮೆ ಎಕ್ಸಾಮ್ ಕಟ್ಟಿ ಎಕ್ಸಾಮ್. ಜೀವನ ಮಾತ್ರ ಬರಲ್ಲ. ಏನ್ ದುಡ್ಡು ಬರುತ್ತೆ ಹೋಗುತ್ತೆ ಜೀವನ. 2 ವರ್ಷಕ್ಕೆ 3.5 ಲಕ್ಷ ಕಟ್ಟಿದ್ದೀನಿ. PG-ಗೆ 1 ಲಕ್ಷ ಕಟ್ಟಿದ್ದೀನಿ. ಮುಗೀತು. ಅಯ್ಯೋ, 7,500 ಏನ್ ದೊಡ್ಡದಂತ ಅವನು. ಯಾವ್ದು 7,500? ಎಕ್ಸಾಮ್ ನಾಟ್ ಎಲಿಜಿಬಲ್ ಫೀಸ್. ನಾಳೆ ಎಲಿಜಿಬಲ್ ಮಾಡಬೇಕು ಮ್ಯಾಮ್. ಇದು ಕೈಯೆಲ್ಲ ಕಾಲು ಅನ್ಕೊರಿ ಮ್ಯಾಮ್. ಮ್ಯಾಮ್ ಇದು ಕೈಯೆಲ್ಲ ಕಾಲು ಅನ್ಕೊರಿ. ನೋಡ್ರ ಗೈಸ್, ಬೆಂಗಳೂರಲ್ಲಿ ಕಾಲೇಜ್ ಲೈಫ್ ಯಾವ ಥರ ಇರುತ್ತೆ ಆ್ಯಂಡ್ ಸ್ಟೂಡೆಂಟ್ಸ್ ಲೈಫ್ ಯಾವ ಥರ ಇರುತ್ತೆ. ನೋಡಿ ಅಲ್ಲಿ ಆ ಸ್ಪಾಟಲ್ಲಿ ಒಂದು ಟೀ ಸ್ಟಾಲ್ ಇರ್ತಿತ್ತು, ಬಟ್ ಇಷ್ಟೊತ್ತಿನಲ್ಲಿ ಇರಲ್ಲ. ನೋಡೋಣ ಆ ಕಡೆ. ಗೈಸ್ 1:30 ಟೀ ಸಿಗಲಿಲ್ಲ ಅಂತ ಬಾಳೆ ತಿಂತಾ ಇದ್ದೀವಿ ಗೈಸ್. ಬಲೋ ಭರತ್ ಮತಾಕಿ ಜೈ. ಅಲ್ಲಿ ಯಾರೋ ಪಾಪ ಎಫೆಕ್ಟ್ ಆಗ್ಬಿಟ್ಟೈತೆ, ಏನಾಗಿದೆ ಗೊತ್ತಿಲ್ಲ. ನೀರು ಅಂದ್ಕೊಂಡು ಪೆಟ್ರೋಲ್ ಕೊಟ್ಬಿಟ್ಟಿದ್ದಾರೆ ಗೈಸ್. ಏನಾದರೂ ಎಫೆಕ್ಟ್ ಆಗಿದೆ ಕಮೆಂಟಲ್ಲಿ ಹೇಳಿ, ಯಾರಾದರೂ ಡಾಕ್ಟರ್ಸ್ ಏನಾದರೂ ಇದ್ದರೆ. ಸೊ ನೈಟ್ ಟೈಮಲ್ಲಿ 140 ಸಮಥಿಂಗ್ ಆಗಿದೆ. ಹೊಟ್ಟೆ ಹಸ್ತಾ ಇದ್ರೆ ರೈಟ್ ಆಗಿ, ಅದಕ್ಕೆ ಬಾಳೆಹಣ್ಣು ತಿಂತಾ ಇದ್ವಿ. ನೋಡೋಣ ಮುಂದೆ ಎಲ್ಲ ಟೀ ಸಿಗುತ್ತೇನೋ. ಡಸ್ಟ್ಬಿನಲ್ಲಿ ಹಾಕಿ ಬಾಳೆಹಣ್ಣು ಸಿಪ್ಪಿನ ಸ್ವಚ್ಛ ಭಾರತ್ ಮಾಡ್ತಾ ಇದ್ದಾನು. ತಿನ್ಬಿಡೋತ ಹಾಗೆ ಒಟ್ಟಿನ ನೀಟಾಗಿ ತಿನ್ಬಿಡು. ಆಯ್ತು ನೋಡಿ, 2 ಗಂಟೆ ಎಲ್ಲ ಟೀ ಬೇಕು ಅಂದರೆ ಬೆಂಗಳೂರಲ್ಲಿ ಬಸವನಗುಡಿ ಏರಿಯಾದಲ್ಲಿ. ಸೊ ನೋಡಿ ಇಲ್ಲಿ ಟೀ ಇಟ್ಟಿರ್ತಾರೆ, ಟೀ ಕುಡಿಬೋದು. ಸ್ಟೂಡೆಂಟ್ಸ್ ಆಗಿರೋರು ಎಕ್ಸಾಮ್ ಏನಾದರೂ ಇದ್ದರೆ ಓದ್ಕೋತಾ ಇದ್ದರೆ ಇಲ್ಲಿಗೆ ಬಂದು ಟೀ ಕುಡಿಬೋದು. ಬಂದರು ಗೈಸ್ 1:00 ನಾವು PG ಬಿಟ್ಟಿದ್ದು. 1:50 ಆಗಿದೆ. ಸೆಕೆಂಡ್ ಟೈಮ್ ಟೀ ಕುಡಿತಾ ಇದ್ದೀವಿ. ನೋಡಿ ಇಲ್ಲ ಯಾವುದಿದು ಆಶ್ರಮ ಸರ್ಕಲಲ್ಲಿ ಟೀ ಸಿಗುತ್ತೆ. ಹಿಂಗೆ ಹೋದ್ರೆ ರಿಟರ್ನು KR ಮಾರ್ಕೆಟ್ಗೆ ಹೋಗೋದಲ್ಲ, ಹೋಗ್ಬೋದು ಅನ್ಸುತ್ತೆ. ಹೋಗ್ಬಿಡೋಣ. ಇಲ್ಲ ವಯಸ್ಸಿದ್ರು ಟೈಮ್ ಇರಲ್ಲ ಬೆಂಗಳೂರಲ್ಲಿ. ಹೋಗ್ಬೇಕಂತಂದ್ರೆ ಎಲ್ಲಿಗಾದ್ರೂ ಹೋಗ್ಬೋದು.
ನೋಡು ಕೇರ್ ಮಾರ್ಕೆಟ್. ಹೋಗ್ರಣ ಐತಾ ಮೀಟ್ರ್ ಐತಾ? ಏಯ್ ಯಾರ ಕೇಳ್ತಾರ ಮೀಟ್ರ್ ಇದ್ರಲ್ಲಿ ಲಡಾಯಿಸ್ಬೇಕು, ಅದನ್ನ ಚಮಾಯಿಸ್ಬಾರ್ದು ಆಯ್ತಾ? ಯಾರನ್ನ ಕೇಳ್ತಾರ ನೀನು? ಸಿಲಿಂಡರ್ ಏನಾಯ್ತಲ್ಲ ಅದು ಮೀಟ್ರ್ ಇದ್ದಲ್ಲಿ ಲಡಾಯಿಸ್ಬೇಕು. ಹೇಳೋಷ್ಟು ಹೇಳ್ತೀವಿ, ಕೇಳೋದು ಬಿಡೋದು ನಿಮ್ಮ ಮೇಲೆ ಬಿಟ್ಟಿರೋದು. ಇಲ್ಲಿ ಡೈಲಾಗ್. ಅಯ್ಯೋ ಟೀ ಕೊಡ್ಸಿದ್ದೆಲ್ಲ ಓಡಾಡ್ಸಿದ್ದೆ ಸರೋಯ್ತು. ಏನು ಮೈಲೇಜ್ ಏನು ಬಂದಿಲ್ಲ. ಯಾಕೆ ಬಾಳೆಹಣ್ಣು ತಿಂದಿಲ್ಲ? ತಿನ್ನಿ ಅದು ಕರ್ಗೋಯ್ತು ಅವಾಗಲೇ. 2 ಟೀ ಕುಡ್ದೆ, ಒಂದು ಬಿಸ್ಕೆಟ್ ತಿನ್ನಲ್ವ? ಏನಿಲ್ಲ, ಲೋಡ್ ಆಗಿಲ್ಲ. ಈ ಪಿಜ್ಜಾ ಪಿಜ್ಜಾ ಎಲ್ಲ ಅಷ್ಟು ಊಟ ಹಾಕ್ತಾರಲ್ಲ, ತಿನ್ನಕ್ಕಾಗಲ್ಲನು? ಕಟ್ಟಿಯಲ್ಲ ಸುಮ್ಮನೆ ಹಿಂಗೆ ದುಡ್ಡು ಜಾಸ್ತಿ ಆಗ್ಬಿಟ್ಟು ಕೊಡ್ತಾ ಇದ್ದೀನಿ ಅಷ್ಟೇ. ಗೈಸ್ 4 ವರ್ಷ ಪಿ ಜಿ ಕಟ್ತೀವಿ, ಊಟ ತಿಂದ್ರು ಅಂದರೆ ತಿನ್ನಕ್ಕಾಗಲ್ಲ. ಯಾಕಂದ್ರೆ ಪಿ ಜಿ ಲೈಫ್ ಗೊತ್ತಲ್ಲ ಬೆಂಗಳೂರಲ್ಲಿ. ಇವ್ನು ಬಂದು ಎಷ್ಟು ಮಂತ್ ಆಗೈತ ನೀವು? ಈಗ ಒಂದು 2 ಮಂತ್ ಆಯ್ತು. ಪಿ ಜಿ ಊಟ ಹೆಂಗೈತೆ? ಕೇಳಲೇಬಾರ್ದು. ಬೆಂಗಳೂರು ಲೈಫ್ ಆದರೆ ಅದೇ ಗೈಸ್. ಹಿಂಗೋಣ ಮನೆ ಊಟನ ಹೆವಿ ಮಿಸ್ ಮಾಡ್ಕೊತೀವಿ. ಹಿಂಗೋಗಮ್ಮ. 2 ಗಂಟೆಯಲ್ಲಿ ಮಸಾಲ ದೋಸೆ ಬಂದಿದ್ದೀವಿ. ಮಸಾಲ ದೋಸೆ ಬೇಕೇನ? ಬೇಡ, ಮಸಾಲ ದೋಸೆ ಖಾಲಿ ದೋಸೆ ಇಲ್ಲ, ಬರೀ ಮಸಾಲ ದೋಸೆ ಮಾತ್ರ. 2 ಗಂಟೆ ಆಗೋದು, ಖಾರ ಜಾಸ್ತಿ ಬೇಕು. ಸೇಮ್ ನಿನ್ನ ಕಲರ್ ಐತಲ್ಲ. ಮಸಾಲ ದೋಸೆ ಏನೇ ಕಮ್ಮಿ ಹಾಕೋಣ. ಗೈಸ್ ಟೈಮು 2 ಗಂಟೆ. ಮಸಾಲೆ ದೋಸೆ ಬ್ರೋ, ಹೆಂಗೈತೆ ಮಸಾಲೆ ದೋಸೆ? ಚೆನ್ನಾಗಿದೆ ಬ್ರೋ. ವಾ, ಲೊಕೇಶನ್ ನೋಡಿ, ವಿಜಯಲಕ್ಷ್ಮಿ ಅಂತ. ಹಾಂ, ಯಾರಾದರೂ ನೈಟ್ ಇಲ್ಲಿ 2 o'clock ಬರ್ದಿದ್ರೆ ಸಿಗುತ್ತೆ ದೋಸೆ. ನೈಟ್ 2 o'clock. ನಾನು ಫಸ್ಟ್ ಟೈಮ್ ಬ್ರೋ ನೋಡ್ತಾ ಇರೋದು. ಫಸ್ಟ್ ಟೈಮ್ ಖಾಲಿ ಅಂದರೆ ಹಿಟ್ಟೈತೆ ಅಂತ ಆಗ್ತಾ ಇರೋದು. ವಾ, ಸೀರಿಯಸ್ಲಿ ಯಾವಾಗ ನೋಡಿದ್ಯಾ ನೀನು? ಅದಕ್ಕೆ ನಾನು ನೋಡಿಲ್ಲ, ಅದಕ್ಕೆ ಫಸ್ಟ್ ಟೈಮ್ ಅಂತ ಹೇಳ್ತಾ ಇರೋದು. ತುಂಬ ತಿನ್ನಲೇ ಚೆನ್ನಾಗಿಲ್ಲನಾ? ಒಂದು ಬೈಟ್ ಟೇಸ್ಟ್ ನೋಡೋಣ. ಹೇಗಾಯ್ತು ದೋಸೆ? ಅಲ್ಟಿಮೇಟ್ ಗೈಸ್. 2 ಗಂಟೆ ರಾತ್ರಿಯಲ್ಲಿ ದೋಸೆ ತಿನ್ನೋದು ಮಸ್ತಿಕ್ಕು ಗೈಸ್. ಪಾಪ ನೈಟ್ ಕ್ರೇವಿಂಗ್ಸ್ ಅನ್ಸುತ್ತೆ, ಊಟನೇ ಅಡ್ಜಸ್ಟ್ ಆಗಿಲ್ಲ ಪಾಪ. ಹೋಟ್ಲ್ ಊಟ ತಿನ್ನಪ್ಪ, ನೀನು ಆರಾಮಾಗಿ ತಿನ್ನು. ಇನ್ನೊಂದು ದೋಸೆ ಹೇಳ ಸಾಕು ಇರ್ಲಿ ನೋಡು. ಗೈಸ್ ಟೀ ಕುಡಿಯೋಣ ಅಂತ ಹೊರಗಡೆ ಬಂದರೆ ನೋಡಿದ್ರೆ 2 ಹತ್ರ ಟೀ ಕುಡಿದು, 1 ಹತ್ರ ಬಾಳೆಹಣ್ಣು ತಿಂದು ಮತ್ತೆ ದೋಸೆ ಸಿಕ್ತು. ಆಮೇಲೆ ತಿರ್ಗಾ ನೈಟ್ 2 ಗಂಟೆಲಿ ದೋಸೆ ತಿನ್ನೋಕು ದಮ್ ಬೇಕಲ್ಲ. ಬಾಳೆಹಣ್ಣು ಹತ್ರ ಎಷ್ಟಾಗಿದ್ದು 40. ಹೆಂಗಿತ್ತು ದೋಸೆ? ಹೆಂಗಿತ್ತು ಬ್ರೋ ದೋಸೆ? ಸೂಪರ್ ಆಗಿತ್ತು. ಹೊಟ್ಟೆ ತುಂಬ್ತಾ? ಹೊಟ್ಟೆ ತುಂಬ, ಹೊಟ್ಟೆ ಖಾರ ಜಾಸ್ತಿ ಹಾಕ್ಸ್ಕೊಂಡಲ್ಲ. ಬಟ್ ಲಿಮಿಟಾಗೇ ಇತ್ತು. ಅಂದರೆ ನೈಟ್ ಎಷ್ಟೊತ್ತಿನಲ್ಲಿ ಅಂದರೆ ದೋಸೆ ಮಿನಿಮಮ್ 100 ರುಪೀಸ್ ಇತ್ತು. ಇಲ್ಲಿ 50 ರುಪೀಸ್ ಒಂದು ಮಸಾಲೆ ದೋಸೆ. ಮಸ್ತಾಗಿತ್ತು ಮಾತ್ರ. ನೀವೇನಾದರೂ ಬಸವನಗುಡಿ ಏರಿಯಾದಲ್ಲಿದ್ದರೆ ಸೊ 2 ಗಂಟೆಲಿ ಊಟ ಬೇಕು ಅಂದರೆ ವಿಜಯಲಕ್ಷ್ಮಿ ಈ ಕಡೆ ವಿಜಯಲಕ್ಷ್ಮಿ DMS ಕಾಲೇಜ್ಗಿನ ಮುಂದೆ ಸಿಗ್ನಲ್ ಹತ್ರ ಬರೀ ಇಷ್ಟು ಅಲ್ಲಿ ಬಂದರೆ ದೋಸೆ ಸಿಗುತ್ತೆ. ಅಲ್ಟಿಮೇಟ್ ಆಗಿತ್ತು. ಬಟ್ ನೋಡಿ, ಸಮಥಿಂಗ್ ಹೋಯ್ತಲ್ಲ. ನಮ್ಮ ಪ್ಲ್ಯಾನು ಏನಿತ್ತು ಅಂದರೆ ಬರೀ ಟೀ ಕುಡಿಯೋಣ ಅಂತ ಬಂದಿದ್ವಿ. ನೋಡಿದ್ರೆ ದೋಸೆನೇ ಸಿಕ್ಬಿಡ್ತು. ಅದು ಯಾರಿಂದ? ನನ್ನಿಂದ. ಓ ಆಯ್ತು ಬಿಡಪ್ಪ. ಆಯ್ತಣ್ಣ, ನಿಮ್ದು ಎಲ್ಲ ದೊಡ್ಡ ಗಣಪತಿ ಟೆಂಪಲ್. ಇಟ್ ಇಸ್ ದೊಡ್ಡ ಗಣಪತಿ ದೇವಸ್ಥಾನ. 2 ವರ್ಷದಿಂದ ಇಲ್ಲಿದ್ದೀನಿ, ಈ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಎಲ್ಲೆಲ್ಲಿಗೋ ಹೋಗಿ ಬಂದು ವೇಸ್ಟ್ ಇವನು ಬೆಂಗಳೂರಲ್ಲಿ ಇದ್ದಿದ್ದೆ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಎಲ್ಲ ಹೋಗಿ ಬಂದರೆ ಬೆಂಗಳೂರಲ್ಲಿ ಇದ್ದರೆ ಹೋಗಿಲ್ಲ. ವೇಸ್ಟ್ ಎಲ್ಲೆಲ್ಲಿಗೋ ಹೋಗಿ ಬಂದುಬಿಟ್ಟಿದ್ದೀನಿ, ಬಟ್ ಇಲ್ಲಿಗೆ ಬರೋಕ್ಕಾಗಿಲ್ಲ. ಬಟ್ ಈ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಅದು ಹುಡುಗಿಯರ್ನ ಇರೋನು ಅವ್ನು ಮಾತ್ರ ಕರ್ಕೊಂಡು ಹೋಗಿದ್ದಾನೆ ಹುಡುಗಿಯರನ್ನ ಪಾರ್ಕಿಗೆ. ಅದ್ರ ಎಷ್ಟು ಜನ ಕರ್ಕೊಂಡು ಹೋಗಿದ್ಯಾ? 10. ಹೆಸರುಗಳ ಹೆಸರೆಲ್ಲ ಬೇಡ ಬ್ರೋ. ಜಸ್ಟ್ ನಮ್ಮ ಫ್ರೆಂಡ್ ಬರ್ತಾ ಇದ್ದಾನೆ ಬ್ರೋ. ಹಾಯ್ ಬ್ರೋ, ಊಟ ಆಯ್ತಾ ಬ್ರೋ? ಎಲ್ಲರೂ ನಾಯಿ ಬಾಲ ಡೊಂಕ್ ಅಂತಿದ್ರು ಬ್ರೋ. ಜಸ್ಟ್ ಟೀ ಕುಡಿಯಾಕಂತ ಬಂದಿದ್ವಿ. ಇಲ್ಲಿ ನೋಡಿ ಇಲ್ಲಿ ಎಷ್ಟಾಗಿದೆ ಅಂತ. ಎಷ್ಟಾಗಿದೆ? 375 ರೌಂಡ್ 400. ಬರೀ ಜಸ್ಟ್ ಟೀ ಕುಡಿಯಾಕಂತ ಬಂದಿದ್ದು 75 ರುಪೀಸ್ ಆಗೋದು 375 ಆಗಿದೆ. ಇದು ನಮ್ಮ ನೈಟ್ ಔಟ್ ಸ್ಪೆಂಡ್ 375 ಬಿಲ್ ಆಗ್ಬಿಟ್ಟಿದೆ. ಅವ್ರಿಗೆ ಎದ್ದು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಹೆಂಗಿರುತ್ತೆ ಹೇಳಿ.
ಎಲ್ಲಿ ಕೆಲಸ ಹೋಗ್ತೀರಿ ಬ್ರೋ ನೀವು? ರಾತ್ರಿ 12 ಗಂಟೆಗೆ ಮಕ್ಕೊಂಡ್ರೆ ಬೆಳಗ್ಗೆ 12 ಗಂಟೆಗೆ ಹೇಳ್ತೀರ, ಬೆಳಗ್ಗೆ 12 ಗಂಟೆಗೆ ಮಕ್ಕೊಂಡ್ರೆ ರಾತ್ರಿ ಅಲ್ಲಿ ಸಂಜೆ 6 ಗಂಟೆಗೆ ಮಕ್ಕೋತೀರಿ. ಫ್ರೀ ಆಗಿರೋವಾಗ ಟೆನ್ಷನ್ ಇಟ್ಕೋಬಾರ್ದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. BMS ಕಾಲೇಜ್ ಅವ್ರು ಇಷ್ಟ ಬ್ರೋ ಅದು. ಈಗ ಇವನು ನೀವು ಬೇಕಾದ್ರೆ ನೀವು ಸ್ನ್ಯಾಪ್ನಲ್ಲಿ ವ್ಲಾಗ್ ಮಾಡ್ತಿದ್ದೀವಿ ಅಷ್ಟೇ. ಅಷ್ಟೇ. ನನಗೆ ಇಷ್ಟ ಆಗಲ್ಲ. ನಿನಗಿಷ್ಟ ಆಗಿಲ್ಲ, ನೀನು ಸೈಲೆಂಟಾಗಿ ಹೋಗ್ಬೇಕು. ಅದಕ್ಕೆಲ್ಲ ಹೋಗ್ತಾ ಇರೋದು. ಹಂಗೆಲ್ಲ ಮಾತಾಡಬಾರ್ದು. ಅವ್ರು ಇಷ್ಟ ಅವ್ರು ಮಾಡ್ಕೋತಾರೆ. ನಾನು ಹಂಗೇನಯ್ಯ ಮಾತಾಡೋದು. ಇವಾಗ ಏನು ಯಾರು ಕರ್ಸ? ಯಾರನ್ನ ಕರೆಸ್ಬೇಕು? ಹಾಕಿದ್ದೀನಿ ಅಂದರೆ ಇಡೀ ಕರ್ನಾಟಕದ ಜನ ನೋಡ್ತಾರೆ. ಗೈಸ್, ಇದೆ ಕೃಷ್ಣನ್ ಟೆಂಪಲ್. ಶ್ರೀ ಗೋವರ್ಧನ ಆಪೋಸಿಟ್ BMS ಕಾಲೇಜ್. ನೋಡಿ, ಒಳಗಡೆ ಹೋಗಿದ್ಯಾ? ನಾನು ಇಲ್ಲಿವರೆಗೂ ಹೋಗೇ ಇಲ್ಲ. ನೀವು ಫಸ್ಟ್ ಡೇ ಕಾಲೇಜ್ ಬಂದ ಫಸ್ಟ್ ಡೇನ ಹೊರಗೆ ಬಂದಾಗ ಈ ಗುಡಿಗೆ ಬಂದು ಒಳ್ಳೆ ಬುದ್ಧಿ ಕೊಡಲಿ ಅಂತ ಗುಡಿಗೆ ಬಂದು ಪೂಜೆ ಮಾಡಿಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ದಿದ್ದ. ಫಸ್ಟ್ ಡೇ ಬಂದಾನ ಬ್ರೇಕ್ ಐತಿ, ಸೀದಾ ಇದಕ್ಕೆ ಗುಡಿಗೆ ಬಂದ್ಬಿಟ್ಟಾನೆ. ಓದಿದಿಲ್ಲ ಅಂತ ಪುಣಚೇರಿ ಇಲ್ಲಿ ದೇವಸ್ಥಾನ ಬನ್ನಿ ಹೊರಗೈತಿ. ಮತ್ತೆ ನಿಮ್ಗೆ ಮುಂದೆ ಫ್ಯೂಚರ್ ನೋಡಿ, ನಾಯಿಗಳು ನೈಟ್ ಟೈಮ್ ಡ್ರೈವ್ ಮಾಡುವಾಗ ಹುಷಾರಾಗಿ ನೋಡ್ಕೊಂಡು ಹೋಗಿ. ಅದಕ್ಕೆ ಅದು ಕಾಣಿಸ್ಲಿ ಅಂತ ಲೇಸರ್ ಬೆಲ್ಟ್ ಹಾಕಿದ್ದಾರೆ ಕತ್ತಲ್ಲಿ. ಸೊ ಕತ್ತಲಲ್ಲಿ ಏನಾದರೂ ನಾಯಿಗಳು ಕಾಣಿಸ್ಲಿಲ್ಲ ಅಂದರೆ ಈ ಥರ ಸೇಫ್ಟಿ ಯೂಸ್ ಮಾಡಿ ನಾಯಿಗಳಿಗೆ ಕತ್ತಿಗೆ ಹಾಗಾದರೂ ಆಕ್ಸಿಡೆಂಟ್ ಆಗೋದು ತಪ್ಪುತ್ತೆ. ಹೇಳಲ್ಲ, ಊರಲ್ಲಿದ್ದರೆ ಎಲ್ಲಿಗೂ ಹೋಗೋಕ್ಕಾಗಲ್ಲ, ಪರ್ಮಿಷನ್ ಬೇಕು, ಅದು ಬೇಕು. ಅಂದರೆ ನಾವು ಅಷ್ಟು ಲಿಮಿಟ್ ಕ್ರಾಸ್ ಮಾಡಬಾರ್ದು. ಬಟ್ ನೈಟೇ ಪ್ಲ್ಯಾನ್ ಹಾಕಿ ಬೆಳಗ್ಗೆ ಎದ್ದು ಹೊಡ್ಬೇಕು. ಹೆಂಗಿದ್ರು ಟ್ರೈನ್ಗಳು ಇರ್ತಾವೆ ಮೈಸೂರಿಗೆ, ಎದ್ದು ಹೋಗ್ತಾ ಇರೋದು. ಅದು ಆ್ಯಕ್ಚುಲಿ ಚೆನ್ನಾಗಿರೋದು. ನಾಯಿ ಪಾಪ ರೂಲ್ಸ್ ಯಾಕೋ ಹೋಗೋ, ನಿಮ್ಮ ಮನೆಗೆ ಹೋಗಿ ಮಲ್ಕೊಳ್ಳೋ. ಗೈಸ್, ಇದು ಯಾಕೋ ನಮ್ಮನ್ನೇ ಫಾಲೋ ಮಾಡ್ತಾಯಿದೆ. PGಗೆ ಬಾ ಅಂದಿದ್ದಕ್ಕೆ ಅದೇ ಮೋಟಿವೇಶನಲ್ಲಿ ಇಟ್ಕೊಂಡು ಬಂದ್ಬಿಟ್ಟೈತೆ. ಆ ನಾಯಿನ ಫಾಲೋ ಮಾಡ್ರ. ಬೆಂಗಳೂರಲ್ಲಿ ಎಫೆಕ್ಟ್ ತೊಂದರೆ ಅಂದೇ ಇದೆ. ನೈಟ್ ಟೈಮು ಫ್ಯಾನ್ಸ್ ಮಾತ್ರ ತುಂಬ ಕಾಯ್ತಾ ಇರ್ತಾರೆ. ಎಲ್ಲಂದ್ರೆ ಅಲ್ಲಿ ಫ್ಯಾನ್ಸ್ ಇರ್ತಾರೆ, ನೋಡ್ಕೊಂಡು ಹೋಗ್ಬೇಕಷ್ಟೇ. ಏನಾದರೂ ಇಟ್ಕೊಳ್ಬೇಕು. ಜಾಸ್ತಿ ಗಲಾಟೆ ಮಾಡಿದ್ರೆ ಬಾಯ್ ಆಗ್ಬಿಡ್ತಾರೆ. ಸುಮ್ಮನೆ ಇರೋ, ಫ್ಯಾನ್ಸ್ ಕಾಯ್ತವ್ರಲ್ಲಿ. ನಮ್ಮ ಫ್ಯಾನ್ಸ್ ಚೆನ್ನಾಗಿದ್ದಾರೆ. ಓಕೆ ಹೊರಟೋಗ್ತೀವಿ, ನಿಮ್ಗೇನು ತೊಂದರೆ ಕೊಡಲ್ಲ. ಇಲ್ಲ ಹೊರಟೋಗ್ಬಿಡ್ತೀವಿ. ಓಕೆ ಹಾಂ ಸರಿ. ಯಾಕೆ ಹೇಳು, ಏನಕ್ಕೆ ಇವಾಗ ಗಲಾಟೆ? ಸರಿ ಇರಲಿ. ನೋಡು, ನೀನು ಸೈಲೆಂಟ್ ಆಗಿದ್ಯಾ ಬ್ರೋ, ನೀನು ಹಂಗೆ ಇರು ಬ್ರೋ. ನೀನು ಹುಷಾರಾಗಿ ಮಲ್ಕೊ. ಹಾಂ, ಹೋಗ್ತೀರಾ? ಹೋಗಿ, ನನ್ನ ಕಾಡಬೇಡಿ ಅಷ್ಟೇ ಅಂತ. ಫಸ್ಟ್ ಬಾಯ್ ಹಾಕಿದ್ರೆ ಇವನಿಗೆ ಹಾಕೋದು. ನಾಯಿ ಕಚ್ಚಾಯ್ತಾನ? ನೀನು ಕಚ್ಚಾಯ್ತಾನ? ನೀನು ಕಚ್ಚಾಯ್ತು ಬಿಡು, ನೀನು ಹೇಳೋಷ್ಟೇ ಇಲ್ಲ. ನಿನಗೆ ನಾಯಿ ಕಚ್ಚಾಯ್ತಲ್ಲ? ನನ್ನ ನಾಯಿ ಕಚ್ಚೈತೆ, ನಾಯಿ ಬುದ್ಧಿ ಬಿದ್ದೋಗಿದೆ. ನಿಮ್ಗೇನು ಟಾರ್ಚರ್ ಕೊಡಲ್ಲ, ಸೈಲೆಂಟಾಗಿ ಹೊರಟೋಗ್ಬಿಡ್ತೀವಿ. ಸುಮ್ಮನೆ ಇರಿ. ಟೀ ಕುಡ್ದಿದ್ದೀವಿ, ನಿಮಗೂ ಟೀ ಬೇಕು? ಹಂಗೆ ದಾರಿ ಮಾಡಿಕೊಡಿ ಅಷ್ಟೇ, ಇನ್ನೇನಿಲ್ಲ. ಇಷ್ಟೇ ಗೌರವ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಓಕೆ ಗೈಸ್, ನಿಯರ್ PG ಹತ್ರ ಬಂದಿದ್ದೀವಿ. ಸೊ ನಮ್ಮ ನೈಟ್ ಔಟ್ ಕಂಪ್ಲೀಟ್ ಆಗಿದೆ. ಎಷ್ಟು ಒಂದೂವರೆ ತಾಸಾದ್ಮೇಲೆ ಮುಗಿದಿದೆ ಎಲ್ಲ. 1 ಗಂಟೆಗೆ ಸ್ಟಾರ್ಟ್ ಮಾಡಿ ನೈಟ್ ಔಟ್ ಟೀ ಕುಡಿಯೋಕ್ಕೆ 2:33 ಆಗಿದೆ. 1.5 hour 1.5 hour ಕಂಪ್ಲೀಟ್ ಮಾಡಿದ್ದೀವಿ. ಸೊ ನಿದ್ದೆ ಬರಲ್ಲ, ಹೆಂಗೂ ಟೀ ಕುಡ್ದಿದ್ವಲ್ಲ, ಸೊ ನಿದ್ದೆ ಬರಲ್ಲ. ಸೊ ನೋಡಿದ್ರಲ್ಲ ಗೈಸ್, ಬ್ಯಾಂಗ್ಳೂರು ನೈಟ್ ಲೈಫ್ ಯಾವ ಥರ ಇರುತ್ತೆ ಅಂತ. ಸೊ ನಿಮ್ಗೇನಾದ್ರು ಹೊಟ್ಟೆ ಹಸಿತಾ ಇದ್ರೆ ಆ ಥರನೇ ಇರುತ್ತೆ. ಒಂದಷ್ಟು ಸ್ಪಾಟ್ಸ್ ಇರುತ್ತೆ ಬೆಂಗಳೂರಲ್ಲಿ. ಸೊ ನಮ್ಮ ಏರಿಯಾದಲ್ಲಿ ಇದ್ದಿದ್ದು ಸ್ಪಾಟ್ಸ್ನ ತೋರಿಸಿದ್ನಲ್ಲ, 2 ಗಂಟೆ ರಾತ್ರಿ ಟೀ ಮತ್ತು ಊಟ ಸಿಗೋದು. ಸೊ ಅನ್ಎಕ್ಸ್ಪೆಕ್ಟೆಡ್, ನನಗೂ ಗೊತ್ತಿಲ್ಲದಿರೋ ಸ್ಪಾಟ್ಸಲ್ಲೆಲ್ಲ ಇರುತ್ತೆ. ಸೊ ಹೋಗಿ ಆರಾಮಾಗಿ ತಿನ್ಬೋದು. ಓಕೆ ಬನ್ನಿ ಗೈಸ್, ಇದೇ ನಮ್ಮ PG ರೂಟ್. ಇನ್ನೊಂದು 50 ಮೀಟರಲ್ಲಿ ನಮ್ಮ PG ಸಿಗುತ್ತೆ. ಗೈಸ್ ಫೈನಲಿ ನೈಟ್ ಔಟ್ ಕಂಪ್ಲೀಟ್ ಮಾಡಿದ್ವಿ. 1 o'clock ಹೋಗಿದ್ದು. ಸೊ 2:35 ಬಂದಿದ್ದೀವಿ. ಸೊ ಹೇಗಿತ್ತು ಬ್ರೋ ನೈಟ್ ಔಟ್? ಫುಲ್ ಸೆಕ್ಸ್ ಆಗಿತ್ತು.
ಫುಲ್ ಚಿಕ್ಕ ಜಾಲಿ ಹೋಗಿ ನಿದ್ದೆ ತೇಲಾಡ್ತಿದೆ. ಆರಾಮಾಗಿ ಮಲ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಗೈಸ್. ಇವ್ನು ನೋಡಿ ಬೇಗ ಮಲ್ಕೊಳಕ್ಕೆ ಹೋಗ್ಬಿಟ್ಟಾನೆ. ಆರಾಮಾಗಿ ಮಲ್ಕೊ ನೀನು. ಬೋಳಿ ಮಗ. ಗೈಸ್ ಓಕೆ, ಗುಡ್ ನೈಟ್. ನಾವು ಮಲ್ಕೋತೀವಿ. ಸೊ ನೈಟ್ ಔಟ್ ಫುಲ್ ಎಂಜಾಯ್ ಮಾಡಿದ್ವಿ. ಏನೋ ಅಂದ್ಕೊಂಡೋಗಿದ್ದು ಅಲ್ಲಿ ಏನೋ ಎಕ್ಸ್ಪೀರಿಯೆನ್ಸ್ ಆಯಿತು. ಊಟ ಎಲ್ಲ ಮಾಡ್ಕೊಂಬಂದ್ವಿ. ಸೊ ಫುಲ್ ವೀಡಿಯೋ ಸಂಚಾರಿ ಅವರ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಎಲ್ಲರೂ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್. ವಿಲ್ ಮೀಟ್ ನೆಕ್ಸ್ಟ್ ವೀಡಿಯೋ.